ನಮ್ಮ ಜೀವನದೊಳಗೆ ಪ್ರತಿಯೊಬ್ಬರನ್ನೂ ಕಾಡುವಂತಹ 6 ಅರಿಷಡ್ವೈರಿಗಳು ಅಂಥೇಳಿ ನಾವೆಲ್ಲರೂ ಕೇಳಿರ್ತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂಥೇಳಿ ಕೇಳಿರಿ. ಹಾಂ, ಆ ಅರಿಷಡ್ವರ್ಗಗಳ ಅರ್ಥ ಏನು ಗೊತ್ತೈತಿ ನಿಮಗೆ? ಆ ಅರಿಷಡ್ವರ್ಗಗಳ ಅರ್ಥ ಏನು ಅಂದ್ರೆ, ಒಂದನೇದು ಕಾಮ. ಕಾಮ ಅಂದರೆ ನಾವು ಕಂಡದ್ದನ್ನು ಬಯಸೋದೇ ಕಾಮ. ಎರಡನೇದು ಕ್ರೋಧ. ನಾವು ಕಂಡದ್ದನ್ನು ಬಯಸ್ತೀವಲ್ಲ, ಆ ಬಯಸಿದ್ದು ನಮಗೆ ಸಿಗದೇ ಇದ್ದಾಗ ಏನು ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತೈತಲ್ಲ ಒಂದು ಭಾವ, ಅದೇ ಕ್ರೋಧ. ಮೂರನೇದು ಲೋಭ. ನಾವು ಕಂಡದ್ದನ್ನು ಬಯಸ್ತೀವಿ, ಬಯಸಿದ್ದು ನಮಗೆ ಸಿಕ್ಕಾಗ ಅಷ್ಟಕ್ಕೆ ತೃಪ್ತಿ ಪಡಲಾರ್ದೆ ಇನ್ನೊಂದಿಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನುವಂತಹ ಭಾವ ನಮ್ಮಲ್ಲಿ ಹುಟ್ಕೊಳ್ತದಲ್ಲ, ಅದಕ್ಕೆ ಲೋಭ ಲೋಭ ಅಂತ ಕರೀತಾರೆ. ಇನ್ನು ನಾಲ್ಕನೇದು ಅಂದರೆ ಮೋಹ. ನಮಗೆ ಸಿಕ್ಕಿರುವಂಥದ್ದು ನಮ್ಮ ಕೈ ಜಾರಿ ಹೋಗಬಾರ್ದು, ನಮಗೆ ಸಿಕ್ಕಿರುವಂಥದ್ದು ನಮ್ಮಿಂದ ದೂರ ಆಗಬಾರ್ದು ಅನ್ನುವಂಥ ಏನು ಭಾವ ಇರ್ತೈತಲ್ಲ, ಅದಕ್ಕೆ ಮೋಹ ಮೋಹ ಅಂತ ಕರೀತಾರೆ. ಇನ್ನು ಐದನೇದ್ದು ಏನಂದ್ರೆ ಭಾಳ ಕೆಟ್ಟಿದ್ದು. ಐದನೇದ್ದು ಮದ. ತಾನು ಬಯಸಿದ್ದು ನನಗೆ ಸಿಕ್ಕಾಗ, ನನಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಾಗ, ಅದು ನನ್ನ ಹತ್ರನೇ ಇದ್ದಾಗ, ಅದು ನನ್ನ ಹತ್ರ ಮಾತ್ರ ಇದೆ, ಇನ್ಯಾರ ಬಳಿನೂ ಇಲ್ಲ ಅನ್ನುವಂತಹ ಏನೋ ಒಂದು ಭಾವನೆ ಬರ್ತೈತಲ್ಲ, ಅದಕ್ಕೆ ಮದ ಅಂಥೇಳಿ ಕರೀತಾರೆ. ಆರನೇದು ಯಾವುದು ಅಂದರೆ ಅದು ಮತ್ಸರ. ಮತ್ಸರ ಅಂದರೆ ಏನು ಅಂದರೆ, ನನಗೆ ಸಿಕ್ಕಿರುವಂಥದ್ದು, ನನ್ನ ಬಳಿ ಇರುವಂಥದ್ದು ಇನ್ನೊಬ್ಬರ ಬಳಿ ಇದೆ, ನನ್ನ ಹತ್ರ ಇರುವಂಥದ್ದು ಇನ್ನೊಬ್ಬರ ಹತ್ರನೂ ಇದೆ ಅನ್ನುವಂತಹ ವಿಚಾರ ತಿಳಿದಾಗ ನಮ್ಮ ಮನಸ್ಸಿನಲ್ಲಿ ಏನು ಉಂಟಾಗ್ತೈತಲ್ಲ, ಅದಕ್ಕೆ ಮತ್ಸರ ಅಂಥೇಳಿ ಕರೀತಾರೆ. ಈ ರೀತಿಯಾಗಿ ಮನುಷ್ಯನಿಗೆ 6 ಷಡ್ವೈರಿಗಳು ಯಾವತ್ತೂ ಕಾಡ್ತವೆ. ಈ 6 ಷಡ್ವೈರಿಗಳಿಂದ ಜಾಗೃತ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ಶುಭಾಷಿತಕಾರ ಬರಿತಾನೆ, ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ.